ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ. ಒಂದು ಹೆರಿಗೆ ಮಾಡಿಸಲು 10,000 ರೂಪಾಯಿ ಲಂಚ. ಅಲ್ಲಿ ಡಾಕ್ಟರೇ ಲಂಚ ಕೇಳ್ತಾರೆ. ನಿಮ್ಗೆ ಅಲ್ಲಿ ಡೆಲಿವರಿ ಮಾಡಿಸ್ಬೇಕಾ ನಿಮ್ಮ ಮನೆಯವರಿಗೆ ಅಥವಾ ಅವರಿಗೆ ಡೆಲಿವರಿ ಮಾಡಿಸ್ಬೇಕು ಅಂತ ಹೇಳಿದ್ರೆ 10,000 ರೂಪಾಯಿ ಕೊಡಬೇಕು ಅಂತ ಹೇಳಿ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರೇ ಕೇಳ್ತಾರೆ. ಇಲ್ಲಿ ಸಾರ್ವಜನಿಕರು ಇದನ್ನ ಪ್ರಶ್ನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾಲ್ಕಿತ್ತಿದ್ದಾರೆ ಡಾಕ್ಟರ್ ರಾಮಚಂದ್ರ. ಹೆರಿಗೆ ಮಾಡಿಸಿದ ನಂತರ 10,000ಕ್ಕೆ ಡಾಕ್ಟರ್ ಡಿಮ್ಯಾಂಡ್ ಅನ್ನ ಇಡ್ತಾರೆ. 10,000 ಇಲ್ಲನ 9,000 ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಆದ್ರೂ ಕೂಡ ಒಪ್ಪಲ್ವಂತೆ ಡಾಕ್ಟರ್. ಹಣ ಇಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡಿಸಿ ಅಂದ್ರಂತೆ ಡಾಕ್ಟರ್ ರಾಮಚಂದ್ರ. ತಾಯಿಗೆ ಮತ್ತು ಮಗುವಿಗೆ ಏನಾದ್ರೂ ಆದ್ರೆ ಏನಾಗುತ್ತೆ, ತೊಂದರೆ ಆದ್ರೆ ಅಂತ ಡಾಕ್ಟರ್ ರಾಮಚಂದ್ರ ಅವರನ್ನ ಈಗ ಕೇಳಿದಂತಹ ಸಂದರ್ಭದಲ್ಲಿ ನೇರ ಕಾರಣ ಅವರೇ ಅಂತ ಹೇಳಿ ಅವರ ಕುಟುಂಬಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. 10,000 ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲ 9,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅಲ್ಲಿ ಒಪ್ಪದೆ ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರಂತೆ ಡಾಕ್ಟರ್ ರಾಮಚಂದ್ರ ಅವರು. ಸರ್ಕಾರಿ ಆಸ್ಪತ್ರೆಗಳು ಈ ರೀತಿಯಾಗಿ ಹಣವನ್ನ ಕೀಳುವಂತಹ ಆಸ್ಪತ್ರೆಗಳಾಗ್ತಾ ಇದೆ. भाई 10,000 पूछे तो गरीब कहां से लेना करते था सो 10,000 कहां से लेना करते था ನೀವು ತಪ್ಪು ಮಾಡಿಲ್ಲಲ್ಲ ನಿಂತ್ಕೊಂಡು ಮಾತಾಡಿ ಅಲ್ಲ ನಾನೇ ಮಾಡ್ತೀನಿ ಅಮೌಂಟ್ 10,000 ಅಲ್ಲ ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ ಲಕ್ಷ ರೂಪಾಯಿ ಅಡ್ಮಿಟ್ ಆಗಿದ್ದು ನಿನ್ನೆ ಬೆಳಗ್ಗೆ 11 ಗಂಟೆಗೆ ಡೆಲಿವರಿ ಆಯ್ತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ರೆ ಸರಿ ಅಂತ ಅವ್ರು ತಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು ಅಂತ ಮತ್ತೆ ಆಮೇಲೆ 8,000 ಕೊಟ್ರೆ 9,000 ಕೊಟ್ರೆ ಬಿಟ್ಲೇ ಇಲ್ಲ, ತಗೊಂಡಲ್ಲ ಹಾಕಿ ಬಿಸಾಕ್ಬಿಟ್ಟು ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಒಳಗಿನ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ ದುಡ್ಡು ಸ್ವಲ್ಪ ಬೇಕು ಈ ಥರ ಕೇಳ್ತಾ ಇದಾರೆ 10,000ನೇ ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದು ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಹೊಲಂತ ಮಾಡೋದು ತಗೊಂಡು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ ತಗೊಂಡಿದ್ರೆ ಎತ್ತಿ ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ ಫಿಟಾಗಿ. ಏನು ಬಂದ್ರು ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದ್ರೆ ಅವ್ರು ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ ಗ್ಯಾಸ್ ಯುರೋಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಈಗ ಜಾಸ್ತಿ ಮಾತಾಡ್ತಾರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೂ ಬಿಚ್ಚಿಲ್ಲ, ಅದೇ ತರ ಕಳಿಸ್ಬಿಟ್ಟವ್ರು ಬೇರೆಯವ್ರನ್ನೆಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮನುಕುಮಾರ್, ಸರ್ಕಾರಿ ಆಸ್ಪತ್ರೆಗಳಿಗೆ ಬರೋದೇ ಬಡವರು ಬಗ್ಗರು. ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು, ದೇವರು ಅಂತ ಭಾವಿಸ್ತಾರೆ ಜನರು ಡಾಕ್ಟರ್ಗಳನ್ನ. ಇವರು ಲಂಚ ಕೊಡ್ಲಿಲ್ಲ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಯಾವ ಮಟ್ಟದ ಪರಿಸ್ಥಿತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಈಗ ಅಲ್ಲಿನ ಹಿರಿಯ ಅಧಿಕಾರಿಗಳು ಇದರ ಬಗ್ಗೆ ಏನಾದ್ರೂ ಕ್ರಮವನ್ನ ಕೈಗೊಂಡಿದ್ದಾರಾ? ಅಲ್ಲಿರುವಂತಹ ಸ್ಥಳೀಯರು, ಅಲ್ಲಿ ಬರುವಂತವ್ರು ಏನ್ ಹೇಳ್ತಾರೆ? ಎಷ್ಟು ಟೈಮ್ ನಿಂದ ಇಂತಹ ಒಂದು ಲಂಚಾವತಾರ ಇದೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ? ಖಂಡಿತ ನವಿತಾ ಜೈನ್, ಇನ್ನು ಖುದ್ದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾರಾದ್ರೂ ಲಂಚ ಕೇಳಿದ್ರೆ ಒಂದು ಸಹಾಯವಾಣಿಗೆ ಕರೆ ಮಾಡಿ ಅಂತವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋಂತ ಹೇಳಿಕೆಯನ್ನು ಸಹ ನೀಡಿದ್ರು. ಆದ್ರೆ ಈ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಸಿಎಂ ಆದೇಶ ಹೊರಡಿಸಿದ್ರು ಕೂಡ ಕಿಂಚಿತ್ತು ಕೂಡ ಬೆಲೆ ಕೊಡ್ತಿಲ್ಲ. ಪ್ರಮುಖವಾಗಿ ಬೆಂಗಳೂರಿಗೆ ಕೂಗಲ್ತೆ ದೂರದಲ್ಲೇ ಇರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಏನು ಲಂಚಾವತಾರ ಎದ್ದು ಕಾಣ್ತಾ ಇರುವಂತದ್ದು. ಏನು ಇಲ್ಲಿ ಒಂದು ಹೆರಿಗೆ ಮಾಡ್ಬೇಕಂದ್ರೆ 10,000 ಫಿಕ್ಸ್ ಆಗಿರುವಂತದ್ದು. 10,000 ಕೊಟ್ರೆ ಹೆರಿಗೆಯನ್ನ ಮಾಡ್ತಾರೆ, ಇಲ್ಲದಿದ್ರೆ ಏನು ಅಸಡ್ಡೆಯಿಂದ ಟ್ರೀಟ್ ಮಾಡಿ ಅವ್ರನ್ನ ಬೇರೆ ಆಸ್ಪತ್ರೆಗೆ ರವಾನೆ ಮಾಡುವಂತದ್ದು, ಅಂದ್ರೆ ರೆಫರ್ ಮಾಡಿ ಕಳ್ತಾ ಇರುವಂತದ್ದು. ಇಲ್ಲಿ ಏನು ಎಲ್ಲ ಸರ್ಕಾರಿ ಸೇವೆಗಳು ದೊರಕಬೇಕು ಅಂದ್ರೆ ಲಂಚ ಕೊಟ್ರೆ ಮಾತ್ರ ಇಲ್ಲಿ ಸೇವೆಗಳು ಸಿಗುವಂತದ್ದು. ಈ ವೈದ್ಯ ರಾಮಚಂದ್ರ ಏನಿದ್ದಾನೆ ಪ್ರತಿಯೊಂದು ಏನು ಹೆರಿಗೆಗೂ ಕೂಡ ಏನು ಬರ್ತಕ್ಕಂಥ ಅಂಗನವಾಡಿ ಟೀಚರ್ ಇಂದ ಹಿಡಿದು ಬರ್ತಕ್ಕಂಥ ಸಹಾಯಕರ ಮೂಲಕ ಏನು 10,000ಕ್ಕೆ ಡಿಮ್ಯಾಂಡ್ ಮಾಡುವಂತದ್ದು. ಖುದ್ದು ನೇರವಾಗಿ ಏನು ಅವ್ರಿಗೆ ಒನ್ ಟು ಒನ್ ಯಾರು ಕಾಂಟ್ಯಾಕ್ಟ್ ಇರ್ತಾರೆ ಅವರ ಬಳಿಯೂ ಕೂಡ 10,000 ಡಿಮ್ಯಾಂಡ್ ಮಾಡ್ತಾನೆ. ಅಂದ್ರೆ ಇಲ್ಲಿ ಪ್ರಕರಣದಲ್ಲೂ ಕೂಡ ಮೊದಲು 5,000ಕ್ಕೆ ಒಪ್ಕೊಂತಾರೆ. ಅಂದ್ರೆ ಅನಿವಾರ್ಯವಾಗಿ ಬೇರೆ ಆಸ್ಪತ್ರೆಗೆ ಹೋಗಿದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು. ನಾವು ಬಡವರಿದ್ದೀವಿ, ನಿಮಗೆ 5,000 ಹಣವನ್ನ ಕೊಡ್ತೀವಿ ಅನ್ನೋಂತ ನಿಟ್ಟಿನಲ್ಲೂ ಕೂಡ 5,000 ಹಣವನ್ನ ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಆತ 5,000ಕ್ಕೆ ಒಪ್ಪೋದಿಲ್ಲ. ನಂತರ 6,000 ಮತ್ತೆ 8,000 9,000ವರೆಗೂ ಹೋದ್ರು ಕೂಡ ಕೇವಲ 1,000 ರೂಪಾಯಿನ ಕಡಿಮೆ ಇದ್ದಂತ ಕಾರಣಕ್ಕೆ ನಾನು ಈ ಹಣವನ್ನು ಮುಟ್ಟೋದಿಲ್ಲ, ನೀವು ಇಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬೇರೆ ಕಡೆ ಹೋಗ್ರಿ,
ಖಾಸಗಿ ಆಸ್ಪತ್ರೆಯಲ್ಲಿ ಹೋದ್ರೆ ನಿಮ್ಗೆ ಅದ್ರ ಹಣದ ಬೆಲೆ ಗೊತ್ತಾಗ್ತದೆ, ಎಷ್ಟು ಕಟ್ಟಬೇಕಾಗ್ತದೆ ಅಂತ ಅದಕ್ಕೆ ಉತ್ತರವನ್ನು ಸಹ ಕೊಡ್ತಾನೆ. ಅಂದ್ರೆ ಸಾಮಾನ್ಯವಾಗಿ ಹೆರಿಗೆ ಆದಂತ ಸಮಯದಲ್ಲಿ 5 ರಿಂದ 7 ದಿನಗಳ ಕಾಲವರೆಗೂ ಇಟ್ಕೊಬೇಕಾಗ್ತದೆ. ನಾರ್ಮಲ್ ಡೆಲಿವರಿ ಆದ್ರೆ 5 ದಿನವರೆಗೂ, ಸಿಜರಿಂಗ್ ಆದ್ರೆ 7 ದಿನವರೆಗೂ ಇರ್ತದೆ. ಆದ್ರೆ ಇಲ್ಲಿ ವೈದ್ಯ ಏನ್ ಮಾಡಿದಾನೆ, ಸ್ಟಿಚಿಂಗ್ ಆಗಿದ್ರು ಕೂಡ ಏನೋ ಹೆರಿಗೆ ಆದ ಕೆಲವೇ ಗಂಟೆಗಳಲ್ಲಿ ನೀವು ಬೇರೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಆರೋಪ ಅಂದ್ರೆ ಹೇಳಿಕೆಯನ್ನ ಕೊಟ್ಬಿಟ್ಟು ಅವನು ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಾನೆ. ಕೂಡಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಕೂಡ ಯಾರಿಗೂ ಕೂಡ ಸರಿಯಾದ ಉತ್ತರ ಕೊಡದೆ ಅಲ್ಲಿಂದ ಕಾಲ್ ಕೀಳುವಂತ ಕೆಲಸವನ್ನು ಕೂಡ ಮಾಡ್ತಾನೆ. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಇದೇ ರೀತಿ ಅಂದ್ರೆ ದೊಡ್ಡಬಳ್ಳಾಪುರ ಮತ್ತೆ ದೇವನಹಳ್ಳಿಯಲ್ಲೂ ಕೂಡ ಈ ರೀತಿ ಲಂಚದ ಘಟನೆಗಳು ಆಗಾಗ ನಡೆದಿರ್ತವೆ. ಆದ್ರೆ ಮೇಲಾಧಿಕಾರಿ ಆದಂತ DHO ಯಾವುದೇ ಕ್ರಮಕ್ಕೆ ಮುಂದಾಗೋದಿಲ್ಲ. ಏನೋ ಅಲ್ಲಿನ ಅಧಿಕಾರಿನ ವೈದ್ಯರನ್ನ ಕರೆಸಿ ಇಲ್ಲಿ ವೈದ್ಯರು ಬರೋದೇ ಕಡಿಮೆ, ಸಾಕಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂದ್ರೆ ವೈದ್ಯರು ಬರೋದಿಲ್ಲ, ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗ್ತಾರೆ ಹೊರತು ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗೋದಿಲ್ಲ. ಈ ನಡೆಯನ್ನೇ ಏನೋ ಇಲ್ಲಿನ ವೈದ್ಯರು ಕೂಡ ಪ್ಲಸ್ ಮಾಡ್ಕೊಂಡಿರುವಂತದ್ದು. ಅಂದ್ರೆ ನಾವೇನೇ ಮಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗೋದಿಲ್ಲ, ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಯಾವುದೇ ರೀತಿ ಕ್ರಮಕ್ಕೆ ಮುಂದಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಬರ್ತಕ್ಕಂಥ ಹೆರಿಗೆಗೆ ಬರ್ತಕ್ಕಂಥ ಪ್ರತಿಯೊಬ್ಬರ ಬಳಿಯೂ ಕೂಡ ಹಣವನ್ನ ವಸೂಲಿ ಮಾಡೇ ಮಾಡ್ತಾರೆ. ಪ್ರಮುಖವಾಗಿ 5 ರಿಂದ 10 ಸಾವಿರ ಕಂಪಲ್ಸರಿ ಆಗಿರೋದ್ರಿಂದ ಈ ಸಾಕಷ್ಟು ಪ್ರಕರಣಗಳು ಕೂಡ ನಡೀತಾ ಇದೆ. ಎಲ್ಲದರಿಂದನೂ ಕೂಡ ಕತ್ತರಿಸುವಂತ ಆಗ್ತಾ ಇರುವಂತದ್ದು ನವಿತಾ ಜೈನ್. ಮನು, ಈಗ ನಾರ್ಮಲ್ ಡೆಲಿವರಿಗೆ ಇಷ್ಟು ಅಥವಾ ಸಿಸೇರಿಯನ್ಗೆ ಆದ್ರೆ ಇಷ್ಟು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವರು ಒಬ್ರೇನಾ ಅಥವಾ ಕಂಪ್ಲೀಟ್ ಆಗಿ ಇಡೀ ಸಿಬ್ಬಂದಿಗಳಾಗಿರ್ಬೋದು ಇತರ ಡಾಕ್ಟರ್ಸ್ ಕೂಡ ಈ ರೀತಿಯಾದಂತ ಪರಿಪಾಠವನ್ನ ಇಟ್ಕೊಂಡಿದಾರಾ, ಹೇಗೆ? ನವಿತಾ ಜೈನ್, ಇದೊಂಥರ ಚೈನ್ ಲಿಂಕ್ ಇರುವಂತದ್ದು. ಏನೋ ಅಂಗನವಾಡಿ ಕಾರ್ಯಕರ್ತರು ಹೆರಿಗೆ ಮಾಡಿಸಿಕೆ ಕರ್ಕೊಂಡು ಹೋಗ್ತಾರೆ, ಅವರ ಬಳಿಯೇ ಮಾತಾಡ್ತಾರೆ. ನಂತರ ಏನೋ ಅನಸ್ತೇಶಿಯಾ ಕೊಡುವಂತವ್ರು ಅಲ್ಲಿ ಒಳಗಡೆ ಸಿಬ್ಬಂದಿಗಳು ಅಂತಾರ ಇಂತಿಷ್ಟು ಅಂತ ಅವರು ರೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಏನು ಬರೀ ವೈದ್ಯರಿಗೆ 10,000 ಹೋಗೋದಿಲ್ಲ, ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಕೂಡ ಅದನ್ನ ಶೇರ್ ಮಾಡ್ಕೊಂತಾರೆ. ಕೆಲವರು 2,000, 5,000, 10,000 ಹಿಂಗೆ ಡಿಮ್ಯಾಂಡ್ ಮಾಡ್ಕೊಂತಾರೆ. ಇವ್ರು ಎಲ್ಲರೂ ಕೂಡ ಏನು ಮಾತಾಡ್ಕೊಂಡೆ ಏನು ಕೆಲಸವನ್ನ ಮಾಡುವಂತದ್ದು. ಇದು ಯಾರೊಬ್ಬ ವೈದ್ಯನ ಮೇಲೆ ಇವತ್ತು ಆರೋಪ ಬಂದಿರಬಹುದು, ಆದ್ರೆ ವೈದ್ಯ ಕಲೆಕ್ಟ್ ಮಾಡಿದಂತ 10,000 ವೈದ್ಯನ ಜೇಬಿಗೆ ಹೋಗೋದಿಲ್ಲ, ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಹೋಗುವಂಥದ್ದು. ಅಂದ್ರೆ ಬರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗಳ ಬಳಿ ಒಂದು ಹಣವನ್ನು ವಸೂಲಿ ಮಾಡುವಂಥದ್ದು. ಪ್ರತಿ ಹೆರಿಗೆಗೂ ಕೂಡ 5 ರಿಂದ 10 ಸಾವಿರ ಹಣವನ್ನ ವಸೂಲಿ ಮಾಡೇ ಮಾಡ್ತಾರೆ. ಯಾರು ಕೂಡ ಎಷ್ಟೇ ಬಡವರಾದ್ರೂ ಕೂಡ ಕನಿಷ್ಠ 5,000 ಆದ್ರೂ ವಸೂಲಿ ಮಾಡದೆ ಇವರು ಬಿಡೋದಿಲ್ಲ. ಹಾಗಾಗಿ ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈ ಘಟನೆಗಳು ಪದೇ ಪದೇ ನಡೀತಾನೆ ಇದಾವೆ. ಇನ್ನು ಪ್ರಮುಖವಾಗಿ ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ 2 ತಾಲೂಕು ಆಸ್ಪತ್ರೆಗಳು ಕೂಡ ಈ ಘಟನೆ ನಡೀತಾ ಇರೋಂಥದ್ದು. ಮೇಲ್ನೋಟಕ್ಕೆ ಈ ಆರೋಪಗಳು ಕೇಳಿ ಬರ್ತವೆ, ಅಲ್ಲಲ್ಲೇ ಮತ್ತೆ ಸದ್ದಾಗಿ ಮುಚ್ಚಿ ಹೋಗುವಂತದ್ದು. ಅಂದ್ರೆ ಬಡವರು ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಹೋದ್ರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಬೇಕು, ಕೆಲಸಕ್ಕೂ ಕೂಡ ಮುಂದಿರ್ತಾರೆ. ಅಂದ್ರೆ ತೀರಾ ನಿರ್ಗತಿಕ ಆದ್ರೆ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ವೈದ್ಯರು ನಿರ್ಲಕ್ಷ್ಯವನ್ನು ತೋರಿ ಹೋಗ್ತಾ ಇರುವಂತದ್ದು. ಈ ಎಲ್ಲಾ ಕಡೆಯಲ್ಲೂ ಕೂಡ DHO ಅವರ ಗಮನದಲ್ಲೂ ಕೂಡ ಇದೆ, ಆದ್ರೆ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿದ್ದಿಲ್ಲ. ಇನ್ನ ಆಹಾರ ಸಚಿವ KH ಮುನಿಯಪ್ಪ ಅವರು ಕೂಡ ಏನೋ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರವನ್ನ ಕೂಡ ಪ್ರತಿನಿಧಿಸ್ತಾರೆ, ಆದ್ರೆ ಅವ್ರಿಗೂ ಗಮನಕ್ಕೆ ಬಂದ್ರು ಕೂಡ ಯಾವುದೇ ಅಧಿಕಾರಿಗಳ ತರಾಟೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗೋದಿಲ್ಲ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ.